ಅವರನ್ನು ಸಾರಾಸಕ್ತಾಗಿ ಎಗ್ಗಿಲ್ಲದೆ ವಿದೌಟ್ ಎನಿ ಕ್ವಾಮ್ಸ್ ಆಫ್ ಕಾನ್ಷನ್ಸ್ ಅಪಮಾನ ಮಾಡೋರನ್ನು ನೀವು ಸ್ವಾಮಿಗಳಂತ ಕರಿತೀರಾ? ಕರಿಬೇಕಾ ಅನ್ನೋ ಪ್ರಶ್ನೆ ನಮ್ಮದಿದೆ. ಸ್ವಾಮಿನ ಅವರು ಯಾವ ಊರು ಸ್ವಾಮಿ, ಯಾವ ಮಠದ ಸ್ವಾಮಿ, ಇಂಥವ್ರಿಗೆ ಮಠ ಕಟ್ಟಿಕೊಟ್ಟವ್ರೆ ಯಾರು, ಈತಗೆ ಮಠದಾಗಿ ಇರ್ಗೊಟ್ಟವ್ರೆ ಯಾರು, ಈ ಎಲ್ಲ ಅನೇಕ ಪ್ರಶ್ನೆಗಳಿವೆ. ಅವ್ರು ಹೇಳಿದಂಗೆ ಇನ್ನೂ ಒಂದು 100 ತಪ್ಪಾಗಲಿ ಆಗಿದ್ಮೇಲೆ ಹೌದು. ಈಗ ಪ್ರಶ್ನೆ ಏನಿದೆ ಅಂತಂದರೆ, ಆಳೋರು ಆಳ್ತಾರೆ ಅಂತಂದರೆ ಹಿಂದಿನಿಂದ ಆಳ್ತಾನೆ ಬಂದಿದ್ದಾರೆ, ನಮಗೂ ಗೊತ್ತಿದೆ. ದ ರೂಲಿಂಗ್ ಐಡಿಯಾಸ್ ಆಫ್ ಎ ಸೊಸೈಟಿ ಆರ್ ಆಲ್ವೇಸ್ ದೋಸ್ ಆಫ್ ದ ರೂಲಿಂಗ್ ಕ್ಲಾಸ್. ಐಡಿಯಾಸ್ ರೂಲ್ ದ ವರ್ಲ್ಡ್ ಅನ್ನೋದು ಒಪ್ತೀವಿ ನಾವು. ಬಟ್ ಇಫ್ ಯು ಅಬ್ಸರ್ವ್ ವೆರಿ ಕ್ಲೋಸ್ಲಿ, ದ ರೂಲಿಂಗ್ ಐಡಿಯಾಸ್ ಆಫ್ ಎ ಸೊಸೈಟಿ ಆರ್ ಆಲ್ವೇಸ್ ದೋಸ್ ಆಫ್ ದ ರೂಲಿಂಗ್ ಕ್ಲಾಸ್. ಇವತ್ತ ರೂಲಿಂಗ್ ಕ್ಲಾಸಿನ ವಿಚಾರಗಳನ್ನು ಪ್ರಾಪಗೇಟ್ ಮಾಡಲಿಕ್ಕೆ, ಪ್ರಚುರಪಡಿಸಲಿಕ್ಕೆ, ಪ್ರಸಾರ ಮಾಡಲಿಕ್ಕೆ ಅವ್ರ ಜೊತೆ ಇದ್ದಂಥ ಮಾಧ್ಯಮದ ಸಾಧ್ಯತೆಗಳು, ಇನ್ನಿತರ ಸಾಧ್ಯತೆಗಳು ನಮಗೆ ನಮ್ಮಂಥವ್ರ ಕೈಗೆ ಸಿಕ್ಕಿಲ್ಲ. ಆದ್ದರಿಂದ ಆಳ್ತಾ ಇದ್ದಾರೆ. ಯಾವಾಗ ನಮ್ಮಂಥವ್ರ ವಿಚಾರಧಾರೆ, ಬಸವನ ವಿಚಾರಧಾರೆ ಆಳುವ ವಿಚಾರಧಾರೆ ಆಗ್ತದೋ ಅವಾಗ ಅವ್ರ ಆಳ್ವಿಕೆ ಬಂದಾಗ್ತದೆ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ದರಿಂದ ಒಂದೇ ಮಿನಿಟ್. ಆದ್ದರಿಂದ ನಮ್ಮ ವಿಚಾರಧಾರೆಯನ್ನು ನಿಮ್ಮಂಥವ್ರ ಮುಂದೆ ಇಡೋದ್ರ ಮೂಲಕ, ಜನಮಾನಸದ ಮುಂದೆ ಇಡೋದ್ರ ಮೂಲಕ ಈ ನಾಡಿನ ಸಾಂಸ್ಕೃತಿಕ ಆಳುವ ವಿಚಾರಧಾರೆಗಳಾಗಬೇಕು ಅನ್ನೋ ಅಭಿಲಾಷೆ ಇದೆ. ಆ ದಾರಿಯಲ್ಲಿ ನಾವು ಸಣ್ಣ ಪುಟ್ಟ ಹೆಜ್ಜೆ ಇಟ್ಟು ಮಾಡ್ತಾಯಿದ್ದೀವಿ. ಅದರದ ಭಾಗನೇ ಈ ಪ್ರೆಸ್ ಮೀಟ್ ಕೂಡ ಮಾಡಲಿಕ್ಕೆ ಪ್ರಯತ್ನವೂ ಮಾಡ್ತಾ ಇದ್ದಾರೆ. ಅದು ಯಾರು ಅನ್ನೋದನ್ನು ನೀವು ಗುರುತಿಸಬೇಕು. ನಿಮ್ಮೊಳಗೆ ಅನೇಕ ಜನ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟು ಇದ್ದಿರಿ ಅಂತ ಅನ್ನೋದು ನನಗೆ ವಿಶ್ವಾಸ ಇದೆ. ಅದನ್ನು ಹುಡುಕಿ ತೆಗಿರಿ, ಪಿನ್ ಪಾಯಿಂಟ್ ಮಾಡಿರಿ ಯಾರು ಮಾಡ್ತಾ ಇದ್ದಾರೆ ಅಂಥೇಳಿ. ಅವರು ಏನಿದೆ ಮುಖ್ಯ ಅಂತಂದರೆ, ದೇ ವುಡ್ ಲೈಕ್ ಟು ರೀರೈಟ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಕರ್ನಾಟಕ. ರೀರೈಟ್ ದ ಹಿಸ್ಟ್ರಿ ಆಫ್ ಕರ್ನಾಟಕ, ವಿಶೇಷವಾಗಿ ಮತ್ತು ಸಾಂಸ್ಕೃತಿಕ ಚರಿತ್ರೆಯನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನೋದು ಅವ್ರದ್ದಿದೆ. ಯಾಕೆ? ದೇ ವುಡ್ ಲೈಕ್ ಟು ಓನ್ ದ ಹಿಸ್ಟ್ರಿ. ಗತದ ಮಾಲೀಕರಾಗಲಿಕ್ಕೆ ಅವ್ರು ಇಷ್ಟಪಡ್ತಾ ಇದ್ದಾರೆ. ದೇ ವುಡ್ ಲೈಕ್ ಟು ರೂಲ್ ದ ಪ್ರೆಸೆಂಟ್ ಥ್ರೂ ಹಿಸ್ಟ್ರಿ. ಆದ್ದರಿಂದ ಜನಮಾನಸವನ್ನು ತಿರುಚಲಿಕ್ಕೆ, ಜನಮಾನಸದ ಮೇಲೆ ಪ್ರಭಾವ ಹಾಕಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ದುರಂತ ಅಂದರೆ ಅನೇಕ ಜನ ಪ್ರಜ್ಞಾವಂತರು ಅನ್ನೋರು ಸಹಿತ ತಮಗೆ ಗೊತ್ತಿಲ್ಲದೇ ಅಂಥವ್ರು ಪಾದಪೂಜೆ ಮಾಡ್ತಾ ಇದ್ದಾರೆ. ಇದಕ್ಕೆ ಎಕ್ಸಿಸ್ಟೆನ್ಷಿಯಲಿಸ್ಟ್ ಫಿಲಾಸಫಿದಾಗೆ ದುರ್ಭಕ್ತಿ ಅಂತ, ಬ್ಯಾಡ್ ಫೇತ್ ಅಂತ. ಬ್ಯಾಡ್ ಫೇತ್ ಅಂದರೆ ಇಂಟರ್ನಲೈಸೇಷನ್ ಆಫ್ ಅಪ್ರೆಸರ್ಸ್ ವ್ಯಾಲ್ಯೂ ಅಂತ. ಯಾರು ನನ್ನನ್ನು ತುಳಿದು ಪಾತಾಳಕ್ಕೆ ಹೋಗ್ತಾರೋ ಅವ್ರ ವಿಚಾರಧಾರೆಯನ್ನೇ ತಲೆ ಮೇಲೆ ಹೊತ್ಕೊಂಡು, ಅವ್ರ ಮೌಲ್ಯಗಳನ್ನೇ ಅಂತರ್ಗತ ಮಾಡಿಕೊಂಡು ಅದಕ್ಕನುಗುಣವಾದಂಥ ಬದುಕನ್ನು ಕಟ್ಟೋದು ಅಂತ. ಇದನ್ನು ಬಸವಾದಿ ಶರಣರು ಗುರುತಿಸಿದರು. ಅದಕ್ಕೆ ಆ ವಿಚಾರಧಾರೆಯನ್ನು ಧಿಕ್ಕರಿಸಿ ಬೇರೆ ಪರ್ಯಾಯವಾದಂಥ ವಿಚಾರಧಾರೆಯನ್ನು ಅವರು ಮಂಡಿಸಿದರು. ನಾವು ಆ ದಾರಿಯಲ್ಲಿ ಹೆಜ್ಜೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದದ್ದಕ್ಕೆ ಏನು ಗೊತ್ತಾ? ವಚನ ದರ್ಶನ ಬರೆದ್ರು, ಮತ್ತೊಂದು ಫಾರ್ ದೇರ್ ಓನ್ ಸ್ಟ್ಯಾಂಡ್ ಅಂತ, ತಮ್ಮ ನಿಲುವಿಗಾಗಿ ಒಂದು ವಿಶೇಷವಾದಂಥ ಚರಿತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಮೇಡಮ್ ಅವರು ರೆಫರ್ ಮಾಡ್ತಾಯಿದ್ದರು ಏನಂತ, ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡೋದ್ರ ಮೂಲಕ. ಅದು ಕೇವಲ ಬಸವ ಕಲ್ಯಾಣದಲ್ಲಿ ಅಲ್ಲ, ಬಸವ ಕಲ್ಯಾಣದಾಗಂತೂ ಅದು ಪರಾಕಾಷ್ಠೆ, ಅದು ಪರಮ ಚರಮ, ಅದು ಅಂತಿಮ ಅಲ್ಲಿ ಆಗಿದ್ಮೇಲೆ ಮುಗಿತದು. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ದೇ ವುಡ್ ಲೈಕ್ ಟು ಕ್ರಿಯೇಟ್ ಹಿಸ್ಟಾರಿಕಲ್ ಎವಿಡೆನ್ಸ್ ಫಾರ್ ದೇರ್ ಸ್ಟ್ಯಾಂಡ್. ಏನು ಅವ್ರ ಸ್ಟ್ಯಾಂಡ? ಲಿಂಗಾಯತ ಧರ್ಮ ಕೂಡ ಹಿಂದೂ ಧರ್ಮದ ಒಂದು ಭಾಗ. ಆದ್ದರಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶಗಳು ನಾಡಿನ ತುಂಬ ಎಲ್ಲ ಡಿಸ್ಟಿಕ್ದಾಗ ನಡೆದಿವೆ, ಈಗ ಇಷ್ಟೆಲ್ಲ ಎವಿಡೆನ್ಸ್ ಇದೆ ಅಂಥೇಳಿ ಕೋರ್ಟಿಗೆ ಪ್ರೆಸೆಂಟ್ ಮಾಡೋ ಸಲುವಾಗಿ ಮಾಡ್ತಾಯಿದ್ದಾರೆ. ಆದರೆ ಅದ್ರ ಜೊತೆಗೆ ನಾವು ಅದಕ್ಕೆ ಪ್ರತಿಭಟನೆಯನ್ನು ಒಡ್ತಾ ಇದ್ದೀವಿ, ನಮ್ಮ ಪ್ರತಿಭಟನೆಯನ್ನು ರೆಕಾರ್ಡ್ ಮಾಡ್ತಾಯಿದ್ದೀವಿ. ಇಷ್ಟೇ, ಭಾಳ ಸರಳ ಇದೆ. ಅವ್ರದ್ದು ನಮ್ಮದು ವಾದ ವಿವಾದ ಏನದಲ್ಲ, ವಾಗ್ವಾದ ಅದಲ್ಲ, ಪೊಲೆಮಿಕ್ಸ್ ಅದಲ್ಲ. ಈ ಪೊಲೆಮಿಕ್ಸಿಗೆ ಏನಂತ್ರಿ?